ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸ್ವಾಮಿ ನನಗೆ ಇಷ್ಟು ವಿಷಯಗಳನ್ನು ಮತ್ತೊಮ್ಮೆ ಸ್ಪಷ್ಟ ಮಾಡಿ ಹೇಳು. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಹೇ ಕೇಶವ, ಬ್ರಹ್ಮ ರುದ್ರಾದಿಗಳು ಸಮಸ್ತ ದೇವತಾ ಪ್ರಪಂಚವನ್ನು ನಿಯಮನ ಮಾಡುವವ. ಕೇಶವ ಅನ್ನುವ ಶಬ್ದ ಜಗನ್ನಿಯಾಮಕತ್ವವನ್ನು, ಜಗತ್ತು ಅಂದರೆ ಚೇತನ ಮತ್ತು ಅಚೇತನಮಯವಾದ ಇಡೀ ಜಗತ್ತು, ಇದು ಇದರ ನಿಯಮನ, ಇದರ ಕಂಟ್ರೋಲ್, ಇದು ಭಗವಂತನಿಗೆ ಅಧೀನವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಅವನನ್ನು ಕೇಶವ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಕೇಶವ, ನನಗೆ ಪ್ರಕೃತಿಯ ಬಗ್ಗೆ, ಪುರುಷರ ಬಗ್ಗೆ, ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನ ಬಗ್ಗೆ, ಜ್ಞಾನದ ಬಗ್ಗೆ, ಜ್ಞೇಯ ವಸ್ತುವಿನ ಬಗ್ಗೆ ತಿಳಿಸಿಕೊಡು ಅಂತ 6 ವಿಷಯಗಳ ಚಿಂತನೆ, ಪ್ರತಿಪಾದನೆ ಈ ಅಧ್ಯಾಯದಲ್ಲಿ ನಡೀತಾ ಇದೆ. ಒಂದು ಪ್ರಕೃತಿ ಮತ್ತು ಪುರುಷ, ಇದು 2. ಕ್ಷೇತ್ರ ಕ್ಷೇತ್ರಜ್ಞ 4. ಜ್ಞಾನ ಮತ್ತು ಜ್ಞೇಯ ಇದು 2, 6. 1 ರಿಂದ 12 ಅಧ್ಯಾಯಗಳಲ್ಲಿ ಭಗವಂತ ಏನೆಲ್ಲ ಪ್ರಮೇಯಗಳನ್ನು ಅರ್ಜುನನಿಗೆ ಸಂವಾದ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದಾನೆ, ಆ ಎಲ್ಲ ಪ್ರಮೇಯಗಳನ್ನು ಸಂಗ್ರಹ ಮಾಡಿ ಜಗದ್ಗುರು ಮಧ್ವಾಚಾರ್ಯರು ತಾವು ತಿಳಿಸ್ತಾ ಪೂರ್ವೋಕ್ತ ಜ್ಞಾನ ಜ್ಞೇಯ ಕ್ಷೇತ್ರ ಪುರುಷಾನ್ ಪಿಂಡೀಕೃತ್ಯ ವಿವಿಚ್ಯ ದರ್ಶಯತಿ ಅನೇನ ಅಧ್ಯಾಯೇನ. ಸರ್ವಾರ್ಥ ಸಂಕ್ಷೇಪೋಯಂ. ಈ ಅಧ್ಯಾಯ ಹಿಂದೆ ಹೇಳಿದ ವಿಷಯಗಳನ್ನೇ ಮತ್ತೆ ಸ್ಪಷ್ಟೀಕರಿಸಿ ಏಕತ್ರದಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮತಂ ಮಮ, ನನ್ನ ಅಭಿಪ್ರಾಯ ಹೇಳ್ತೇನೆ ಅಂತಾನೆ ಕೃಷ್ಣ. ಅಂದರೆ ಕೃಷ್ಣನ ಅಭಿಪ್ರಾಯವನ್ನು ಮೀರಿ ಕೆಲವರ ಅಭಿಪ್ರಾಯ ಹೇಳ್ತಾರೆ. ಕೃಷ್ಣನ ಮಾತಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿ ಕೃಷ್ಣನಿಗೆ ವಿರುದ್ಧ ಹೇಳೋದು ನಾವು ಕೇಳ್ತೇವೆ. ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ. ಕೃಷ್ಣ ಹೇಳ್ತಾನೆ ನನ್ನ ಮತ ಅಂದರೆ ಅಭಿಪ್ರಾಯ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞ ಅಂದರೆ ನಾನು, ನನ್ನನ್ನು ಕ್ಷೇತ್ರ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಸರ್ವಕ್ಷೇತ್ರೇಷು ಏನೇನು ಪದಾರ್ಥಗಳಿದೆ ಅದು ಜಡ ಇರಬಹುದು, ಚೇತನ ಇರಬಹುದು. ಬ್ರಹ್ಮಾದಿ ಚೇತನರಿಂದ ಆರಂಭ ಮಾಡಿಕೊಂಡು ಇರುವೆ ಪರ್ಯಂತರವಾಗಿಯೂ ಆ ಬ್ರಹ್ಮಸ್ತಂಭ ಪರ್ಯಂತರವಾಗಿ ಎಲ್ಲದರ ಒಳಗೆ ಸ್ಥಿತಂ ನಾನಿದ್ದೇನೆ. ಬರೀ ಇದ್ದೇನೆ ಅಲ್ಲ, ಇರೋದ್ರಿಂದಲೇ ತಿಳಿದಿದ್ದೇನೆ. ಆದರೆ ಈ ಜೀವ ಎಲ್ಲರ ಒಳಗೆ ಜೀವ ಇಲ್ಲ, ದೇಹದ ಒಳಗೆ ಮಾತ್ರ ಇದ್ದಾನೆ, ಜಡದ ಒಳಗೆ ಜೀವ ಇಲ್ಲ. ಹಾಗಾದರೆ ಎಲ್ಲ ಕ್ಷೇತ್ರಗಳಲ್ಲಿ ಯಾರಿದ್ದಾನೋ, ಸಮಸ್ತ ಪದಾರ್ಥಗಳಲ್ಲಿ ಅರ್ಥಾತ್ ಮಹಾಭೂತಾದಿ ಸಮಸ್ತ ಪದಾರ್ಥಗಳಲ್ಲಿ ಇರುವಂತಹ ಕ್ಷೇತ್ರಜ್ಞ, ಅದರ ಎಲ್ಲವನ್ನು ಪೂರ್ವೋತ್ತರವನ್ನು ಚೆನ್ನಾಗಿ ಬಲ್ಲವ ನನ್ನನ್ನು ಮಾಂಚಯೇವ ವಿದ್ಧಿ. ಕ್ಷೇತ್ರಜ್ಞ ಅಂತ ನನ್ನನ್ನು ಮಾತ್ರ ತಿಳಿಬೇಕು, ಬೇರೆ ಯಾರನ್ನೋ ಕ್ಷೇತ್ರಜ್ಞ ಅಂತ ತಿಳಿಬಾರ್ದು. ಯಾರು ಕ್ಷೇತ್ರಜ್ಞಯೋ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಯಾರು ಹೀಗೆ ತಿಳ್ಕೊಳ್ತಾರೆ, ಯಾರ ಜ್ಞಾನ ಈ ರೀತಿಯಾಗಿದೆ,
ಅದು ಸರಿಯಾದ ಜ್ಞಾನ ಅಂತ ನನ್ನ ಅಭಿಪ್ರಾಯ. ಯಾರು ಇದಕ್ಕೆ ಹೊರತುಪಡಿಸಿ ಕೇವಲ ಈ ಶರೀರವನ್ನೇ ಕ್ಷೇತ್ರ ಅಂತ ತಿಳ್ಕೊಂಡು ಇದರ ಒಳಗಿರುವ ಜೀವನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊಳ್ತಾರೋ ಆ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗೋಲ್ಲ, ಮತ್ತೆ ಪ್ರಕೃತಿಯ ಬಂಧಕ್ಕೆ ಕಾರಣ ಆಗತ್ತೆ, ಹುಟ್ಟು ಸಾವಿಗೆ ಕಾರಣ ಆಗತ್ತೆ. ಜಗದ್ಗುರು ಮಧ್ವಾಚಾರ್ಯರು ಈ ನಿಟ್ಟಿನಲ್ಲಿ ಎಲ್ಲ ಸಜ್ಜನರಿಗೆ ಕೊಡುವ ಸಂದೇಶ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಭಗವಂತನ ಅನುಗ್ರಹ, ಮರಳಿ ಬಾರದ ಲೋಕ, ದುಃಖ ಲವಲೇಶ ಇಲ್ಲದ ಲೋಕ, ಪವರ್ಗ ಇಲ್ಲದ ಲೋಕ, ಅಪವರ್ಗ ಅಂತ ಕರೆಸಿಕೊಳ್ಳುವ ಲೋಕ. ಅಪವರ್ಗ ಅಂದರೆ ಆ ಲೋಕದಲ್ಲಿ, ದೇವರು ಕೊಡುವ ಲೋಕದಲ್ಲಿ ಪ ಅನ್ನುವ ಅಕ್ಷರ ಇಲ್ಲ. ಪ ಇಲ್ಲ ಅಂದರೆ ಪಾ ಫ ಬ ಭ ಮ ಇಲ್ಲ. ಪ ಅಂದರೆ ಅಲ್ಲಿ ಮಾಡುವ ಕರ್ಮಗಳಿಗೆ ಪಾಪ ಇಲ್ಲ. ಫ ಅಂದರೆ ಫಲ ಇಲ್ಲ. ಬ ಅಂದರೆ ಬಂಧನ ಇಲ್ಲ. ಭ ಅಂದರೆ ಭಯ ಇಲ್ಲ. ಮ ಅಂದರೆ ಮರಣ ಇಲ್ಲ. ಪ ಪ ಬ ಭ ಮ ಇಲ್ಲದ ಲೋಕ ಅಪವರ್ಗ. ಇಂಥ ಲೋಕ ಬೇಕಂತಾದರೆ ನಮಗೆ ಈ ಜ್ಞಾನ, ನನ್ನ ಅಭಿಪ್ರಾಯ ಅಂತಾನೆ. ನನ್ನ ಅಭಿಪ್ರಾಯ ಏನು, ಎಲ್ಲ ಚೇತನಾತ್ಮಕ ವಸ್ತುವಿನ ಒಳಗೆ ಇರುವ ಕಾರಣದಿಂದ ನನ್ನನ್ನೇ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬೇಕು. ಇಡೀ ಜಗತ್ತು, ಇಡೀ ಚೇತನಾತ್ಮಕವಾದ ಪ್ರಪಂಚ ಇದು ನನ್ನ ಶರೀರ ಅಂತ. ಭಗವಂತನ ಭವ್ಯವಾದ ಶರೀರ. ಭಾಗವತದಲ್ಲಿ ಮತ್ತೊಂದು ಮಾತಿದೆ, ಕಣ್ಣಿಗೆ ಕಾಣುವ ವಸ್ತುವನ್ನೆಲ್ಲ ಭಗವಂತ ಅಂತ ಉಪಾಸನೆ ಮಾಡಬೇಕಂತೆ. ಜ್ಞಾನಿಗಳು ದಾಸರು ಹೇಳ್ತಾರೆ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತ ಇದ್ದಾನೆ. ಲಕುಮಿ ನಲ್ಲನಿದ್ದಾನೆ, ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಎಲ್ಲದರ ಒಳಗಿದ್ದಾನೆ. ಆದ ಕಾರಣ ಅವನು ಕ್ಷೇತ್ರಜ್ಞನೇ ವಿನಃ ಇದ್ದಾನೆ. ಆದ್ದರಿಂದ ತಿಳಿದಿದ್ದಾನೆ ಇದ್ದಾನೆ. ಆದ ಕಾರಣ ತಿಳಿದಿರುವ ಕಾರಣ, ಇರುವ ಕಾರಣ ಅವನೇ ಕ್ಷೇತ್ರಜ್ಞನೇ ವಿನಃ ಅವನನ್ನು ಬಿಟ್ಟು ಅನ್ಯರು ಕ್ಷೇತ್ರಜ್ಞರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ಕ್ಷೇತ್ರಜ್ಞರಲ್ಲಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅನ್ನುವ ಈ ಕೃಷ್ಣನ ಮಾತಿನಲ್ಲಿ ಶರೀರ ಅನ್ನುವ ಕ್ಷೇತ್ರವನ್ನೇ ತತ್ಕ್ಷೇತ್ರಂ ಯಚ್ಚ ಯಾದೃಕ್ ಯದ್ವಿಕಾರಿ ತತ್ಸಮಾಸೇನ ಮೇ ಶೃಣು ಅನ್ನುವ ಮುಂದಿನ ಶ್ಲೋಕಗಳಲ್ಲಿ ಆ ಕ್ಷೇತ್ರ ಯಾವುದು, ಅದು ಎಂಥದ್ದು, ಅದರಿಂದ ಉಂಟಾಗುವಂತಹ ಪರಿಣಾಮಗಳು ಏನು, ವಿಕಾರಗಳೇನು, ಅದನ್ನೆಲ್ಲ ಹೇಳಿ ಮಹಾಭೂತಸ್ಯ ಅಹಂಕಾರ, ಇದು ಕೂಡ ಮುಂದೆ 5-6 ಪದ್ಯಗಳಲ್ಲಿ ಬರುವಂತಹ ಮಾತುಗಳು. ಈ ಶ್ಲೋಕದಲ್ಲಿ ಪಂಚಭೂತಗಳು, ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ಇವೇ ಮೊದಲಾದ ಪಂಚಭೂತಗಳು, ಈ ಸಮಸ್ತ ಪ್ರಪಂಚ ಕ್ಷೇತ್ರ ಅಂತ ಹೇಳಿರುವ ಕಾರಣ ಕೇವಲ ಕರ ಅವಯವಗಳುಳ್ಳಂತಹ ಈ ಶರೀರ ಇದನ್ನು ಕ್ಷೇತ್ರ ಅಂತ ತಿಳ್ಕೊಳ್ಬಾರ್ದು. ನಿಜವಾಗಿ ಕ್ಷೇತ್ರ ಅಂದರೆ ನನ್ನನ್ನು ಸೇರಿ ನಿಮ್ಮನ್ನು ಸೇರಿ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳು ಭಗವಂತನ ಶರೀರ. ಹೀಗೆ ನಾವು ತಿಳ್ಕೊಳ್ಬೇಕು ಅಂತ ಆ ಶರೀರದ ಬಗ್ಗೆ ಅಲ್ಲಿ ಕ್ಷೇತ್ರದ ಬಗ್ಗೆ ಕ್ಷೇತ್ರಜ್ಞನ ಬಗ್ಗೆ ತಿಳಿಸ್ತಾ ಇದ್ದಾನೆ.
ಆ ಕ್ಷೇತ್ರದ ಬಗ್ಗೆ ಮುಂದುವರಿಸಿ ಮತ್ತೆ ಕೃಷ್ಣ ಹೇಳ್ತಾ, ತತ್ ಕ್ಷೇತ್ರಂ ಯಚ್ಚಯಾದೃಕ್ಚ ಯದ್ವಿಕಾರಿ ಯತಶ್ಚಯತಿ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಈ ಹಿಂದೆ ಹೇಳಿದ ಈ ಕ್ಷೇತ್ರ ಯಾವುದು, ಅದರ ಸ್ವರೂಪ ಏನು, ಅದರ ವಿಕಾರ ಏನು, ಆ ಕ್ಷೇತ್ರಕ್ಕೆ ಉಪಾದಾನ ಕಾರಣ ಯಾವುದು, ಅದರಿಂದ ಎಂಥ ವ್ಯಾಪಾರ ಆಗತ್ತೆ, ಅದರ ಪ್ರವರ್ತಕನಾದವನು ಯಾರು, ಅಂದರೆ ಸೃಷ್ಟಿಕರ್ತ ಯಾರು, ಅವನ ಸಾಮರ್ಥ್ಯ ಎಂಥದ್ದು, ಇದನ್ನೆಲ್ಲ ಋಷಿಗಳು ಗಾಯನ ಮಾಡಿದ್ದಾರೆ. ನಾರದರೇ ಮೊದಲಾದವರು. ಛಂದೋಭಿರ್ವಿವಿಧೈ ಪೃಥಕ್, ಬೇರೆ ಬೇರೆಯಾಗಿ ವೇದಗಳು ವರ್ಣನೆ ಮಾಡಿದೆ, ಬ್ರಹ್ಮಸೂತ್ರಗಳಲ್ಲಿಯೂ ವರ್ಣನೆ ಮಾಡಿದೆ, ಕಾರಣಗಳನ್ನು ಕೊಟ್ಟು ಹೇಳಿದೆ. ಕ್ಷೇತ್ರ ಅಂದರೆ ಇದು, ಬೇರೆದಲ್ಲ. ಹಾಗಾದರೆ ಕ್ಷೇತ್ರ ಅಂದರೆ ಯಾವುದೆಲ್ಲ ಬರುತ್ತೆ ನೋಡಿ. ಮೊದಲು ಅವ್ಯಕ್ತ ತತ್ವ, ಆಕಾಶ ತತ್ವ, ಗಣಪತಿ. ಆ ತತ್ವಾಭಿಮಾನಿ ಇಬ್ಬರಲ್ಲೂ ದೇವರಿದ್ದಾನೆ. ತತ್ವದಲ್ಲಿಯೂ ಇದ್ದಾನೆ, ತತ್ವಾಭಿಮಾನಿಗಳ ಒಳಗೂ ತಾನಿದ್ದಾನೆ. ವಾಯು, ತೇಜಸ್ಸು, ಅದರ ಒಳಗೆ ಅಗ್ನಿ, ಆಪ, ಅದರಲ್ಲಿ ವರುಣ, ಪೃಥ್ವಿ, ಧರಾದೇವಿ, ಇದು ಪಂಚಮಹಾಭೂತಗಳು. ನಂತರದಲ್ಲಿ ಬರುವಂಥ ಅಹಂಕಾರ ತತ್ವ ರುದ್ರದೇವರು, ಬುದ್ಧಿತತ್ವ ಉಮಾದೇವಿ, ಮಹತ್ತತ್ವ ಚತುರ್ಮುಖ ಬ್ರಹ್ಮದೇವರು, ಅವ್ಯಕ್ತ ತತ್ವ ಸತ್ವ ರಜಸ್ತಮಸ್ಸು ತ್ರಿಗುಣಗಳಿಂದ ಕೂಡಿರ್ತಕ್ಕಂಥ ಮೂಲ ಪ್ರಕೃತಿ, ಜಡ ಪ್ರಕೃತಿ, ಚಿತ್ ಪ್ರಕೃತಿ. ಚಿತ್ ಪ್ರಕೃತಿಗೆ ಅಭಿಮಾನಿ ಮಹಾಲಕ್ಷ್ಮಿ. ನಂತರದಲ್ಲಿ ಚಕ್ಷುಶ್ರೋತ್ರಂ ತ್ವಕ್ ಜಿಹ್ವಾ, ಚಕ್ಷಸ್ಸಿಗೆ ಸೂರ್ಯ, ಚಕ್ಷಸ್ಸಿನ ಗೋಳಕದಲ್ಲಿಯೂ ಇದ್ದಾನೆ, ಕಣ್ಣಿನ ಗುಡ್ಡೆ ಒಳಗೂ ಇದ್ದಾನೆ, ಅದರ ಒಳಗೆ ನಿಯಮನ ಮಾಡುವ ಸೂರ್ಯನ ಒಳಗೂ ಭಗವಂತ ಇದ್ದಾನೆ. ಶ್ರೋತೃ, ಅದಕ್ಕೆ ಚಂದ್ರ, ತ್ವಕ್, ಅದರಲ್ಲಿ ಮರುತ್ತನ್ನುವ ದೇವತೆ, ನಾಲಿಗೆ ಮತ್ತೆ ವರುಣ, ಘ್ರಾಣ, ನಾಸತ್ಯ, ದಸ್ರ ಅನ್ನುವ ಅಶ್ವಿನಿ ದೇವತೆಗಳು, 5 ಜ್ಞಾನೇಂದ್ರಿಯ, ವಾಕ್ ಅದಕ್ಕೆ ಅಗ್ನಿ, ಕೈ ಅದಕ್ಕೆ ವಾಯುಪುತ್ರರಾದ ಮರುತ್ತುಗಳು, ಕಾಲು ಅದಕ್ಕೆ ಯಜ್ಞ ಶಂಭು, ಪಾಯು ಯಮ, ಉಪಸ್ಥ ಶಿವ ಮತ್ತು ಸ್ವಯಂಭುವಮನು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಇವೆಲ್ಲ ಸೇರಿ 11 ಇಂದ್ರಿಯಗಳು, ಮತ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದಕ್ಕೆ ಅಭಿಮಾನಿಗಳು ಕ್ರಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವವರು. 5 ಇಂದ್ರಿಯಗಳಿಗೆ 5 ವಿಷಯಗಳು, ಇಚ್ಛೆ ಮಹಾಲಕ್ಷ್ಮಿ ಮತ್ತು ಭಾರತೀಯ ಅಭಿಮಾನಿಗಳು, ದ್ವೇಷ ಕಲಿ, ಸುಖಕ್ಕೆ ಮುಖ್ಯ ಪ್ರಾಣ, ದುಃಖಕ್ಕೆ ದ್ವಾಪರ ಅನ್ನುವವ, ದೇಹಕ್ಕೆ ಜೀವ ಚೇತನ ಮಹಾಲಕ್ಷ್ಮಿ, ಧೈರ್ಯಕ್ಕೆ ಸರಸ್ವತಿ. ಇದಿಷ್ಟು ಸೇರಿ ಕ್ಷೇತ್ರ ಅಂತ ಕರೀತಾ ಇದೆ. ಅದರ ವಿಕಾರಗಳ ಸಂಗ್ರಹ ಇಲ್ಲಿ ನಿರೂಪಣೆಯನ್ನು ಭಗವಂತ ಮಾಡ್ತಾ, ಇಂತಹ ಕ್ಷೇತ್ರವನ್ನು ಶರೀರ ಅಂತ ತಿಳ್ಕೊಳ್ಬೇಕು. ಭಗವಂತನ ಶರೀರ, ಶರೀರ ಅಂದರೆ ಅವನ ಆವಾಸಕ್ಕೆ ಯೋಗ್ಯವಾದದ್ದು. ಉಪನಿಷತ್ತುಗಳಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಇಡೀ ಜಗತ್ತು ಈಶನ ಆವಾಸಕ್ಕೆ ಯೋಗ್ಯವಾದಂತಹ ಕ್ಷೇತ್ರ. ಇದನ್ನು ಅನೇಕ ಜ್ಞಾನಿಗಳು ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರಾದಿಗಳಲ್ಲಿಯೂ ಕೂಡ ಇದರ ನಿರೂಪಣೆಯನ್ನು ನಾವು ಕಾಣಬಹುದು. ಜ್ಞಾನಿಗಳು ಕೂಡ ಅದನ್ನು ಹಾಗೆ ವರ್ಣನೆ ಮಾಡಿದ್ದಾರೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಗೋಚರಾ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾದೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇದುವರೆಗೆ ಏನೆಲ್ಲ ತತ್ವಗಳನ್ನು 25-26 ತತ್ವಗಳು, ತದಭಿಮಾನಿಗಳು
ಇವುಗಳು ಒಟ್ಟು ಸೇರಿದಾಗ ಇದನ್ನು ಕ್ಷೇತ್ರ ಅಂತ ಕರೀತಾ ಇದ್ದಾರೆ.